ಒಂದು 15-20 ದಿನ ಅಲ್ಲಿ ಬಿ ಓಕೆ. ಬಟ್ ದರ್ಶನ್ ಅವರು ದೊಡ್ಡದಾಗಿ ಒಂದು ಸಿಗ್ನಲ್ ಕೊಡ್ತಾ ಇದ್ದಾರೆ. ದರ್ಶನ್ ಅವರು ಹಾಗೆ ಸಿನಿಮಾ ಶೂಟಿಂಗಿಗೆ ಭಾಗಿಯಾಗಿದ್ದಾರೆ ಅಂತ. ಅಕಸ್ಮಾತ್ ಏನಾದ್ರು ದರ್ಶನ್ ಅವರು ಶೂಟಿಂಗ್ ಭಾಗಿ ಆಗ್ಬಿಟ್ಟಿದ್ರು ಇದು ತಪ್ಪು ಸಂದೇಶ ಹೋಗುತ್ತೆ ಅಲ್ವಾ ಅಭಿಮಾನಿಗಳಿಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಮೂವಿ ಲೋಕ. ನಾನು ತರುಣ್ ಲೋಕೇಶ್. ಈಗ ಏನು ಒಂದು ಡಿಸ್ಪ್ಲೇ ಆಗ್ತಿದೆ ಫೋಟೋ, ಆ ಫೋಟೋವನ್ನ ಇಟ್ಕೊಂಡು ಸಾಕಷ್ಟು ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಶೂಟಿಂಗಿಗೆ ಭಾಗಿಯಾಗಿದ್ದಾರೆ. ಪ್ರೇಮರ್ ಜೊತೆ ಮಾಡ್ತಾ ಇರುವಂತಹ ಸಿನಿಮಾ ದೃಶ್ಯಾವಳಿಗಳು, ಇದು ಸಿಂಧೂರ ಲಕ್ಷ್ಮಣ ದೃಶ್ಯಾವಳಿಗಳು ಅಂತ ಅನೇಕ ಡಿಸ್ಕಷನ್ ಗಳು ಇನ್ಸ್ಟಾಗ್ರಾಮ್ ನಲ್ಲಿ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಇದು ಯಾವ ದೃಶ್ಯಾವಳಿ? ದರ್ಶನ್ ಅವರು ನಿಜಕ್ಕೂ ಶೂಟಿಂಗಿಗೆ ಭಾಗಿಯಾಗಿದ್ದಾರಾ? ಇದು ಎಲ್ಲಿ ಸರಿಯಾಗಿರೋದು? ಇದು ಯಾವಾಗ ವೈರಲ್ ಆಗಿರೋತಕ್ಕದ್ದು? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಡಿಸ್ಕಷನ್ ಮಾಡೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ದಯವಿಟ್ಟು ವಿಡಿಯೋವನ್ನ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ಕೊಂಡು ನೋಡಕ್ ಹೋಗ್ಬೇಡಿ. ಇದರಿಂದ ನಿಮ್ಗೂ ಏನೋ ಅನುಕೂಲ ಆಗೋದಿಲ್ಲ, ನನಗೂ ಏನೋ ಅನುಕೂಲ ಆಗೋದಿಲ್ಲ. ಪೂರ್ತಿ ನೋಡಿ. ಅಕಸ್ಮಾತ್ ಏನಾದ್ರು ನೆರೇಷನ್ ಅಲ್ಲಿ ಹೆಚ್ಚು ಕಮ್ಮಿ ಇದ್ರೆ ಕಮೆಂಟ್ ಮುಖಾಂತರ ಬರ್ತಿ ತಿಳಿಸ್ರಪ್ಪ, ಅದನ್ನ ನಾವು ಚೇಂಜ್ ಮಾಡ್ಕೊಳ್ಳೋಣ. ಈಗ ಏನೋ ಒಂದು ಫೋಟೋ ಡಿಸ್ಪ್ಲೇ ಆಗ್ತಿದೆಯಲ್ಲ, ಆ ಫೋಟೋ ಸಾಕಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆಗ್ತಾ ಇದೆ. ದರ್ಶನ್ ಅವರು ದೊಡ್ಡದಾಗಿ ಒಂದು ಸಿಗ್ನಲ್ ಕೊಡ್ತಾ ಇದ್ದಾರೆ. ದರ್ಶನ್ ಅವರು ಹಾಗೆ ಸಿನಿಮಾ ಶೂಟಿಂಗಿಗೆ ಭಾಗಿಯಾಗಿದ್ದಾರೆ ಅಂತ ಸಾಕಷ್ಟು ದರ್ಶನ್ ಅವರ ಫ್ಯಾನ್ಸ್ ಪೇಜ್ ಗಳಲ್ಲಿ ಆಗಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ದರ್ಶನ್ ಅವರು ಶೂಟಿಂಗಿಗೆ ಭಾಗಿಯಾಗಿದ್ದಾರೆ ಅಂತ ನೀವು ನನ್ನ ಕೇಳೋದಾದ್ರೆ ಇಲ್ಲ ಅಂತ ನಾನು ಹೇಳ್ತೀನಿ. 99.99% ಭಾಗಿಯಾಗಿಲ್ಲ. ಯಾಕೆ ಹೆಂಗೆ ಅಂತ ನೀವು ನನ್ನನ್ನು ಕೇಳೋದಾದ್ರೆ ನೋಡಿ, ದರ್ಶನ್ ಅವರು ಅಭಿಮಾನಿಗಳನ್ನ ಮೀಟ್ ಮಾಡಿರ್ಲಿಲ್ಲ. ಯಾವ ಕಾರಣಕ್ಕೋಸ್ಕರ ಮೀಟ್ ಮಾಡಿರ್ಲಿಲ್ಲ ನೆನಪಿದ್ಯಾ? ಒಂದು ವಿಡಿಯೋವನ್ನ ಮಾಡಿಬಿಟ್ಟಿದ್ರು. ಅವರಿಗೆ ಬೆನ್ನೋವು, ನಾನು ಸ್ಪಂದಿಸೋಕೆ ಆಗೋದಿಲ್ಲ ನೀಟಾಗಿ ನಿಂತ್ಕೊಂಡು, 15-20 ನಿಮಿಷ ನಿಂತ್ಕೊಂಡ್ರೆ ಸಾಕು ನನಗೆ ಬೆನ್ನೋವು ಬರುತ್ತೆ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ, ನನ್ನ ಹೆಲ್ತ್ ಇಶ್ಯೂ ಅಷ್ಟೇನೆ, ಇನ್ನೇನೂ ಇಲ್ಲ. ಯಾಕಂದ್ರೆ ನಾನು ತುಂಬಾ ಹೊತ್ತು ನಿಂತ್ಕೊಳಕ್ಕಾಗಲ್ಲ. ಯಾಕಂದ್ರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ. ಯಾಕಂದ್ರೆ ಯಾವಾಗ ಇಂಜೆಕ್ಷನ್ ತಗೊಳ್ತೀನೋ ಒಂದು 15-20 ದಿನ ಅಲ್ಲಿ ಬಿ ಓಕೆ. ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಇದ್ರು ಅವ್ರು ಶೂಟಿಂಗಿಗೆ ಭಾಗಿಯಾಗ್ತಾರ? ಅಕಸ್ಮಾತ್ ಏನಾದ್ರು ದರ್ಶನ್ ಅವರು ಶೂಟಿಂಗ್ ಭಾಗಿ ಆಗ್ಬಿಟ್ಟಿದ್ರು ಇದು ತಪ್ಪು ಸಂದೇಶ ಹೋಗುತ್ತೆ ಅಲ್ವಾ ಅಭಿಮಾನಿಗಳಿಗೆ. ನಿಜಕ್ಕೂ 99.9% ನಾನು ಹೇಳ್ತೀನಿ, ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಶೂಟಿಂಗಿಗೆ ಭಾಗಿಯಾಗಿಲ್ಲ. ಆಗ ಕೆಲವೊಂದಿಷ್ಟು ಜನ ಏನ್ ಕಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ಪ್ರಜ್ವಲ್ ದೇವರಾಜ್ ಅವರು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಜನ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನನಗೇನು ಅಂತ ಅನಿಸ್ತು ಅಂದ್ರೆ, ಇದು ದರ್ಶನ್ ವೀರ ಮದಕರಿ ನಾಯಕ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು ದರ್ಶನ್ ಅವರು ಈ ಹಿಂದೆ. ಅದು ಅರ್ಧಕ್ಕೆ ನಿಂತೋಗಿತ್ತು. ಆ ಟೈಮ್ನಲ್ಲಿ ಕೋವಿಡ್ ಟೈಮಲ್ಲಿ ಒಂದಿಷ್ಟು ಶೂಟಿಂಗ್ ಗಳಾಗಿ ಅರ್ಧಕ್ಕೆ ನಿಂತೋಗಿತ್ತು. ಆ ಸಿನಿಮಾದ ಫೋಟೋ ಅಂತ ಸಾಕಷ್ಟು ಜನ ಹೇಳ್ತಾ ಇರತಕ್ಕದ್ದು, ಅನಾಲಿಸಿಸ್ ಮಾಡ್ತಾ ಇರತಕ್ಕದ್ದು. ನನ್ನ ಪ್ರಕಾರನೂ ಅದೇ ಇರ್ಬೋದು. ಯಾಕೆ ಅಂದ್ರೆ ದರ್ಶನ್ ಅವರು ಈ ಹಿಂದೆ 2-3 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈಗ ಒಂಚೂರು ಬಾಡಿ ದಪ್ಪ ಆಗಿದೆ ಅಂತ ಅನ್ಸುತ್ತೆ. ಅದೊಂದ್ ಸ್ವಲ್ಪ ಬಾಡಿ ಎಲ್ಲ ನೋಡೋದು ಸಣ್ಣ ಆಗಿದೆ. ಆಮೇಲೆ ಶೂಟಿಂಗಿಗೆಲ್ಲ ಈಗ ನಿಜಕ್ಕೂ ಅವರೆಲ್ಲ ಭಾಗಿಯಾಗಿಲ್ಲ. ಅದು ನನ್ನ ಪ್ರಕಾರ ವೀರ ಮದಕರಿ ಸಿನಿಮಾದ ಫೋಟೋ ಇರಬಹುದು ಅಂತ ಅನಾಲಿಸಿಸ್ ಮಾಡಿ ಹೇಳ್ತಾ ಇದೀನಿ. ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ಹೇಳೋದಾದ್ರೆ ಇದು ನಿಜಕ್ಕೂ ಈಗ ಶೂಟಿಂಗ್ ಆಗಿರುವಂತ ದೃಶ್ಯಾವಳಿಗಳು ಅಲ್ಲ, ಶೂಟಿಂಗಿಗೆ ಭಾಗಿಯಾಗಿಲ್ಲ ಅಂತಾನೆ ಹೇಳಬಹುದು. ದರ್ಶನ್ ಅವರು ಸ್ವತಃ ಅವ್ರಿಗೆ ಇನ್ನೂ ಬೆನ್ನೋವೆಲ್ಲ ಏನೂ ಕಮ್ಮಿ ಆಗಿಲ್ಲ. ಅಕಸ್ಮಾತ್ ಬೆನ್ನೋವು ಕಮ್ಮಿ ಆಗಿರೋ ದರ್ಶನ್ ಅವರು ನನ್ನ ಪ್ರಕಾರ ಅವ್ರ ಅಭಿಮಾನಿಗಳನ್ನೇ ಆ ಬರ್ತಡೇ ಟೈಮ್ ನಲ್ಲಿ ಮೀಟ್ ಮಾಡ್ತಾ ಇದ್ರು ಅಲ್ವಾ. ಇದನ್ನೆಲ್ಲ ಯೋಚನೆ ಮಾಡಿ ಮಾತಾಡೋದಾದ್ರೆ ನನ್ನ ಪ್ರಕಾರ ಇನ್ನು ದರ್ಶನ್ ಅವರು ಶೂಟಿಂಗಿಗೆ ಭಾಗಿಯಾಗಿಲ್ಲ. ಇವಾಗ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ಪ್ರಶ್ನೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನಮ್ಮ ನಮೀನ ಜೀವನ.